ನಾವು ಸುಮಾರು ಜನ ಆಟೋ ಡ್ರೈವರ್ಸ್ ನೋಡ್ತಾ ಇರ್ತೀವಿ. ನಾವು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಹೇಳ್ಬೇಕಂದ್ರೆ. ಕಾಕಿ ಬಟ್ಟೆ ಏನಕ್ಕೆ ಕೊಟ್ಟಿದ್ದಾರೆ ಯಾರು ಹೇಳ್ತೀರಾ? ನಮಗೂ ಕಾಕಿ ಇದೆ, ನಿಮಗೂ ಕಾಕಿ ಇದೆ, ಬಸ್ ಡ್ರೈವರ್ಸ್ ಕಾಕಿ ಇದೆ. ಏನಕ್ಕೆ? ಎಸ್ ನೋಡಿ, ನಿಮ್ಮ ಹೆಸರೇನಪ್ಪ? ಸುಧಾಕರ್ ಹೇಳ್ತಾರೆ ಶಿಸ್ತು. ಆ ಶಿಸ್ತು ಇದೆಯಾ? ಯೋಚನೆ ಮಾಡಬೇಕು. ಆಟೋ ಚಾಲಕರಂದ್ರೆ ಏನೋ ಕೆಳಗಿನ ವರ್ಗದ ಜನ ಅಂತ ಅಲ್ಲ. ಈಗ ಸುರೇಶ್ ಅವರು ಸುಮಾರು ವೆಲ್ಫೇರ್ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇದ್ರು ಸರ್ಕಾರದ್ದು. ಅದನ್ನೆಲ್ಲ ತೊಗೊಂಡಿದ್ದಾನ ಅನ್ಕೊಂಡಿದ್ದೀನಿ. ಯಾರು ತೊಗೊಂಡಿಲ್ವೋ ದಯವಿಟ್ಟು ಅದನ್ನೆಲ್ಲ ತಗೊಳ್ಳಿ. ಆಮೇಲೆ ಯಾವುದೇ ಒಂದು ಮಾನಸಿಕ ಖಿನ್ನತೆಯಾಗಿ ನೀವು ಆಟೋ ಡ್ರೈವರ್ಸ್ ಅಲ್ಲ, ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಏನಕ್ಕೆ ಹೇಳ್ತೀನಿ ತಿಳ್ಕೊಳ್ಳಿ, ಯಾವತ್ತೂ ತಿಳ್ಕೊಳ್ಳಿ. ಆಟೋ ಡ್ರೈವರ್ಸು ನಿಮ್ಮ ಜೀವ ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಪ್ಯಾಸೆಂಜರ್ ಜೀವನ ನಿಮ್ಮ ಜೊತೆ ಇರ್ತದೆ. ಪ್ರತಿಯೊಬ್ಬ ಚಾಲಕರದು ಅದು ಮೋಸ್ಟ್ ಇಂಪಾರ್ಟೆಂಟ್. ಬಸ್ ಚಾಲಕ ಆಗ್ಬೋದು, ವಿಮಾನ ಚಾಲಕ ಆಗ್ಬೋದು, ಹಡಗಿನ ಚಾಲಕ ಆಗ್ಬೋದು, ಯಾರೇ ಒಬ್ಬ ಚಾಲಕ ಇದ್ದರೂ ಅದು ಒಂದು ಖಿನ್ನತೆ, ಒಂದು ಕಮ್ಮಿ ಒಂದು ಇರ್ತಕ್ಕಂಥ ಒಂದು ಹುದ್ದೆ ಅಲ್ಲ, ಜವಾಬ್ದಾರಿ ಇರ್ತಕ್ಕಂಥ ಹುದ್ದೆ. ಜವಾಬ್ದಾರಿ ಯಾಕೆ ಹೇಳಿ? ನಿಮ್ಮ ಪ್ರಾಣ ಜೊತೆ ಯಾರು ಪ್ರಾಣ ಕಾಪಾಡ್ತಿರ್ತೀರ ನೀವು? ನಿಮ್ಮ ಪ್ರಾಣ ಜೊತೆ ಅವ್ರ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಆ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ. ಸೊ ಅದಕ್ಕೋಸ್ಕರ ನಿಮ್ಮ ಇದು ಏನಿದೆಯಲ್ಲ, ಒಂದು ಯಾವತ್ತು ತಿಳ್ಕೊಳ್ಳಿ, ಹೌದಪ್ಪ ನನ್ನ ಜವಾಬ್ದಾರಿ ಅಂದ್ರೆ ನನ್ನ ಒಂದು ಜವಾಬ್ದಾರಿಯತ ಹುದ್ದೆ. ಯೋಚನೆ ಮಾಡಿ, ಆಟೋ ಡ್ರೈವರ್ಸು ಅಥವಾ ಚಾಲಕರೇ ಇಲ್ಲ ಅಂದ್ರೆ ಆಗುತ್ತಾ ಸಮಾಜದಲ್ಲಿ? ಇವಾಗ ವಿಮಾನ ಚಾಲನೆ ಮಾಡೋನು ಡ್ರೈವರ್ ತಾನೆ, ಪೈಲಟ್ ಅಂತ ಕರೀತಾರೆ ಅಷ್ಟೇ. ಈಗ ಹಡಗು ಚಾಲನೆ ಮಾಡೋರು ಯಾರು? ಅವರು ಒಬ್ರು ಚಾಲಕರೇ ತಾನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಒಂದು ಬಿಡಪ್ಪ ನಾವು ಆಟೋ ಡ್ರೈವರು ಅಂತ ಅಲ್ಲ. ನೀವೇನ್ ಮಾಡಬೇಕು, ಒಂದು ಕಾಕಿ ಬಟ್ಟೆ ಹಾಕ್ತಿ. ನಾವು ಎಷ್ಟು ಶಿಸ್ತಾಗಿ ಏನು ಕಾಕಿ ಬಟ್ಟೆ ಹಾಕ್ತೀವಿ. ಯಾವತ್ತಾದ್ರು ನೋಡಿದ್ರೆ ನಮ್ಮ ಮುಕ್ತಿಯಲ್ಲಿ ಓಡಾಡೋದನ್ನ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಅಪಾಯಿಂಟ್ ಆಗಬೇಕು. ಕಾನ್ಸ್ಟೇಬಲ್ ಅಂತ ಹಿಡಿದು DG ಸಾಹೇಬ್ರವ್ರಿಗೂ ಪೊಲೀಸ್ ಅಧಿಕಾರಿನೇ, ಗೊತ್ತಾಯ್ತಾ? ಸೊ ಅವರು ಯಾವ ರೀತಿ ಡಿಸಿಪ್ಲಿನ್ ಕಾಕಿ ಬಟ್ಟೆ ಹಾಕ್ತೀವಲ್ಲ, ಅದೇ ರೀತಿ ಡಿಸಿಪ್ಲಿನ್ ನೀವು ಮಾಡಬೇಕು. ಸೊ ಸೆನ್ಸ್ ಆಫ್ ಡಿಸಿಪ್ಲಿನ್ ನಿಮ್ಗೆ ಅವಾಗೇ ಬರೋದು. ಅರ್ಥ ಆಗ್ತಿದೆ ನಾನು ಹೇಳ್ತೀನಿ? ನಿಮಗೊಂದು ಜವಾಬ್ದಾರಿ ಬರುತ್ತೆ. ಜವಾಬ್ದಾರಿ ಇರೋದಕ್ಕೋಸ್ಕರ ಈ ಕಾಕಿ ಯೂನಿಫಾರ್ಮ್ ಇರೋದು. ನೀವು ಅದನ್ನ ಬೇರೆ ಟೈಮಲ್ಲಿ ನೀವು ತೆಗೆದುಬಿಡಿ. ನೋಡಿ, ನೀವು ಯಾವಾಗ ಅದನ್ನ ಅಳವಡಿಸ್ಕೊಡ್ತೀರಲ್ಲ, ಅವಾಗ ನಿಮ್ಗೆ ಏನು ಅನ್ಸುತ್ತೆ, ಹೌದಪ್ಪ ನಮ್ಗೊಂದು ಜವಾಬ್ದಾರಿ ಇದೆ. ನೀವು ಕಾಕಿ ಬಟ್ಟೆ ಹೊತ್ತು ಜವಾಬ್ದಾರಿ ಇದೆ ಅಂತ, ಒಂದು ಜವಾಬ್ದಾರಿ ಅಂತ ಹುದ್ದೆಯಲ್ಲಿದ್ದೀನಿ ಅಂತ. ಹೌದಾನೆ? ನೀವು ಅದೇ ಮಾಮೂಲಿ ಯಾವುದೋ ಏನೋ ಪ್ಯಾಂಟು ಯಾವುದೋ ಒಂದು ರೀತಿ ಇದ್ರೆ ನಿಮಗೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ತನಕ ಬರೋದಿಲ್ಲ. ಈಗ ಪೊಲೀಸ್ ಇಲಾಖೆ ನೋಡಿ, ನಾವು ಯಾವುದೋ ಒಂದು ಹೆಂಗ್ ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಅವರಿಗೆ ವೈಟ್ ಯೂನಿಫಾರ್ಮ್, ನಮಗೆ ಕಾಕಿ ಯೂನಿಫಾರ್ಮ್. ಅದಿಲ್ಲ ಅಂದ್ರೆ ಯೋಚನೆ ಮಾಡಿ, ಯಾರಾದ್ರೂ ನೀವು ಕೇಳ್ತಿದ್ರ ಮಾತು? ಸೊ ಇನ್ನೂ ನಂದು ಒಂದು, ನಾನು ಎಲ್ಲ ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಇದೇ ಹೇಳ್ತಿದ್ದೆ, ಎಲ್ಲರಿಗೂ ನಾನೇ ನಿಲ್ಲಿಸಿ ಕಾಕಿ ಬಟ್ಟೆ ಹಾಕಿಸ್ತಾ ಇದ್ದೆ. ಟ್ರಾಫಿಕ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಜೊತೆಗೆ ನೇಮ್ ಪ್ಲೇಟ್ಸ್ ಹಾಕ್ಸ್ತಾ ಇದ್ದೆ. ಈಗ ಅಧ್ಯಕ್ಷರು ಒಂದು ಮನವಿ ನಂದು, ಜೊತೆಗೆ ಏನಂದ್ರೆ ನೇಮ್ ಪ್ಲೇಟ್ಸ್, ಈ KTP ನಂಬರ್ ಜೊತೆ ಕೊಡ್ತಾರೆ ನಮ್ಮ ಟ್ರಾಫಿಕ್ ಅವರು, ಅದ್ರ ಜೊತೆ ನಿಮ್ ನೇಮ್ ಪ್ಲೇಟ್ಸ್ ಬರಲಿ. ನಿಮಗೆ ಜವಾಬ್ದಾರಿ ಗೊತ್ತಾಗುತ್ತೆ, ಹೆಸರು ಗೊತ್ತಾಗುತ್ತೆ. ನೀವೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿರ್ತೀರಾ. ಯಾವನು 10-20 ಜನದಲ್ಲಿ ಒಬ್ಬನು ಕಿಡಿಗೇಡಿ ಇರ್ತಾನೆ. ಅವನು ಏನ್ ಮಾಡ್ತಾನೆ, ಅವನದೇನೋ ಒಳಗಡೆ ಇರ್ತಕ್ಕಂಥ ಇದರಲ್ಲಿ ಯಾವುದೋ ಒಂದು ಹುಡುಗಿಗೆ ಕಿಡ್ನಾಪ್ ಮಾಡ್ತಾನೆ, ಯಾವುದೋ ಒಂದು ಬೇರೆ ಕೆಲಸಕ್ಕೆ ಇದು ಮಾಡ್ತಾನೆ. ಅವಾಗ ಹೆಂಗ್ ಗೊತ್ತಾಗಬೇಕು? ಇದನ್ನು ಕಂಪಲ್ಸರಿ ಮಾಡಿದ್ರೆ ಎಲ್ಲ ಆಟೋ ಚಾಲಕರು ಒಬ್ರು ಅಂತ ಇನ್ಸಿಡೆಂಟ್ ಟ್ಯಾಕ್ಸಿ ಡ್ರೈವರ್ಸ್ ನೀವೇ ನೋಡ್ತೀರಾ. ಬೆಂಗಳೂರಲ್ಲಿ ಏನೇನಾಗಿದೆ, ಕೋಲಾರಲ್ಲೂ ಆಗಿದೆ ಇನ್ಸಿಡೆಂಟ್. ಅವಾಗ ಏನಂತ ಬರುತ್ತೆ, ಜನರಲೈಸ್ ಮಾಡ್ಬಿಡ್ತಾರೆ ಎಲ್ಲರೂ. ಏನಂತ, ಆಟೋ ಚಾಲಕರು ಮಾಡಿದ್ರು, ಟ್ಯಾಕ್ಸಿ ಚಾಲಕರು ಮಾಡಿದ್ರು. ಅದೇ ಒಂದು ಕಾಕಿ ಯೂನಿಫಾರ್ಮ್ ಇತ್ತು, ನಿಮ್ಗೆ ನೇಮ್ ಪ್ಲೇಟ್ ಇತ್ತು, ನಮ್ಮ ಕೋಲಾರ ಟ್ರಾಫಿಕ್ ಪೊಲೀಸಿಂದ KTP ನಂಬರ್ ಬಂದಿದ್ರೆ ಏನಾಗುತ್ತೆ ಹೇಳಿ? ಅವಾಗ ಜವಾಬ್ದಾರಿ ಬರುತ್ತೆ. ಆಮೇಲೆ ಅವನು ನಮ್ಮವನ ಅಂತ ಗೊತ್ತಾಗುತ್ತೆ. ನೀವು ಆ ಸಂಘದಲ್ಲಿ ಆ KTP ನಂಬರು ಬಂದಿರ್ತಕ್ಕಂಥ ಅವ್ರು ಇದ್ದಾಗ ಏನಾಗುತ್ತೆ ಹೇಳಿ, ನಿಮಗೆ ಗೊತ್ತಾಗ್ಬಿಡ್ತದೆ. ಸೊ ಅದನ್ನ ಒಂದು ನಾವು ಮಾಡ್ಬೇಕು ಅಂತ ಭಾರಿ ಇತ್ತು. ಬಟ್ ನನಗೆ ಆಪರ್ಚುನಿಟಿ ಸಿಗ್ತಾ ಇದ್ದಿಲ್ಲ. ಯಾಕಂದ್ರೆ ಇಲ್ಲಿ ಸಿಕ್ಕಾಬಿಟ್ಟೆ ಇವಾಗ ಹೆಂಗಿದ್ರು ಕರೆದಲ್ಲ, ಒಂದೇ ಒಳ್ಳೆ ಆಪರ್ಚುನಿಟಿ ಅಂತ ಬಂದೆ. ಇಂಪ್ಲಿಮೆಂಟೇಷನ್ ಅಂದ್ರೆ ಕಾರ್ಯಗತಗೊಳಿಸೋದು. ಸೊ ಪೊಲೀಸಿಂಗ್ ಅಂದ್ರೆ ಏನು? ಎನ್ಫೋರ್ಸ್ಮೆಂಟ್. ನಾವು ಕಾರ್ಯಗತಗೊಳಿಸ್, ನಾವು ಕಾನೂನನ್ನ ಚಲಾಯಿಸೋರು. ಕಾನೂನು ಪಾಲಿಸೋರು ಯಾರು? ಎಲ್ಲರೂ. ಇಡೀ ದೇಶದ
ಪ್ರತಿಯೊಬ್ಬ ಪ್ರಜೆಯೂ ಕಾನೂನನ್ನು ಪಾಲಿಸಬೇಕು, ಫಾಲೋ ಮಾಡಬೇಕು. ಸೊ ಹಾಗಾಗಿ ದಯವಿಟ್ಟು ನನ್ನ ಒಂದು ಕಡೆ ಮನೆಗೆ ಕರೆದಿದ್ರೆ ನಾವು ಬಂದಿದ್ದೀನಿ. ಈ ಸನ್ಮಾನವೆಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಸಮಾಜ ಅಂದರೆ ನೋಡಪ್ಪ ಹೌದು ಹೆಂಗಾಗಬೇಕು ಅಂದರೆ ಇಡೀ ಒಂದು ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆ ಅಕ್ಕಪಕ್ಕ ಎಲ್ಲ ಕಡೆ ಗೊತ್ತಾಗಬೇಕು. ಕೋಲಾರ ಆಟೋ ಚಾಲಕರು ಎಷ್ಟು ಸೌಜನ್ಯದಿಂದ ವರ್ತಿಸ್ತಾರೆ, ಅವ್ರಿಗೊಂದು ನೇಮ್ ಪ್ಲೇಟ್ ಇದೆ, ಅವ್ರಿಗೊಂದು ಕಾಕಿ ಬಟ್ಟೆ ಇದೆ, ಎಷ್ಟು ಶಿಸ್ತಿನಿಂದ ಹಾಕ್ತಾರೆ, ಅದು ಬರಬೇಕು. ಅದು ಬಂದಾಗ ಏನಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಅಯ್ಯೋ ನಾನೊಬ್ಬ ಆಟೋ ಡ್ರೈವರ್, ಆ ಫೀಲಿಂಗ್ ಹೋಗ್ಬಿಡ್ತದೆ. ಹೋಗ್ಬಿಟ್ಟು ಏನಾಗ್ತೀರಾ, ನನಗೂ ಒಂದು ಜವಾಬ್ದಾರಿ ಇದೆ, ನನ್ನ ಸಮಾಜದಲ್ಲಿ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿನ ಇನ್ಕಲ್ಕೇಟ್ ಮಾಡಬೇಕು. ಆಮೇಲೆ ಈ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂದರೆ ಈ ಕೆಟ್ಟ ಅಭ್ಯಾಸಗಳೆಲ್ಲ ಬಿಟ್ಬಿಡಿ. ಕುಡಿಯೋದು, ಸಿಗರೇಟ್ ಸೇದೋದು, ನೀವು ಕುಡಿದ್ರಿಂದ ನೀವು ಹಾಳಾಗ್ತೀರಾ, ನಿಮ್ಮ ಮನೆಯವ್ರನ್ನೂ ಹಾಳು ಮಾಡ್ತೀರಾ, ನಿಮ್ಮ ಎಲ್ಲರೂ ಪೂರ್ತಿ ವಂಶನೇ ಹಾಳಾಗುತ್ತೆ. ಜೊತೆಗೆ ಗ್ಯಾಮ್ಲಿಂಗು, ಕ್ರಿಕೆಟ್ ಬೆಟ್ಟಿಂಗು, ಏನೇನಿದೆ ವ್ಯಸನಗಳು ಅವನ್ನೆಲ್ಲ ನಿಮ್ಗೆ ಜವಾಬ್ದಾರಿ ಯಾವಾಗ ಬರುತ್ತೆ ಗೊತ್ತಾ, ಕಾಕಿ ಬಟ್ಟೆ ಹಾಕಿದಾಗ. ಅದಕ್ಕೋಸ್ಕರ ಕಾಕಿ ಬಟ್ಟೆ ಇರೋದು. ಆ ಡಿಸಿಪ್ಲಿನ್ ಎಲ್ಲರಲ್ಲೂ ಬರಲಿ. ಈಗ ಸುರೇಶ್ ಅವರೇ, ನಾವು ಒಂದು ಬೇಕಾದ್ರೆ 3 ತಿಂಗಳು ಟೈಮ್ ಕೊಡ್ತೀವಿ. ಎಲ್ಲರಿಗೂ ಯೂನಿಫಾರ್ಮ್ ಹಾಕ್ಸಿ 3 ತಿಂಗಳಲ್ಲಿ ಮತ್ತೆ ನಾನೇ ಬರ್ತೀನಿ ಅಲಾಂಗ್ ವಿತ್ ನೇಮ್ ಪ್ಲೇಟ್ಸ್ ಅಂಡ್ KTP ನಂಬರ್ ಡಿಸ್ಪ್ಲೇ ಆಗಬೇಕು. ಏನಂತೀರಪ್ಪ ಎಲ್ಲರಿಗೂ? ಹೌದಲ್ವಾ? ಹಾಗಾಗಿ ನಿಮ್ಗೊಂದು ಜವಾಬ್ದಾರಿ ಬರುತ್ತೆ. ಸೊ ನಮ್ಮ ಕೋಲಾರ ಈಗ ನೋಡಿ, ನಾವು ಅಧಿಕಾರಿಗಳು 1 ವರ್ಷ 2 ವರ್ಷ ಕೆಲಸ ಮಾಡ್ತೀವಿ, ನಾವು ಬಂದು ಸರ್ವಿಸ್ ಮಾಡಿ ಹೋಗ್ತೀವಿ. ಮತ್ತು ಸರ್ವಿಸ್ ಮಾಡಿದಾಗ ನಾವು ಏನು ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಅಟ್ಲೀಸ್ಟ್ ಜನಕ್ಕೆ ನಮ್ಮ ಏನೇನಿದೆ ಅದನ್ನು ಕಾನೂನು ಗೊತ್ತಾಗಬೇಕು, ಅರಿವು ಮೂಡಿಸ್ಬೇಕು, ಜೊತೆಗೆ ಅವ್ರವ್ರ ಜವಾಬ್ದಾರಿ ಏನು ಅನ್ನೋದು ಗೊತ್ತಾಗಬೇಕಲ್ವ. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಜವಾಬ್ದಾರಿ ನೀವೇನು ಮಾಡ್ತೀರಾ, ಹೆಂಗೆ ಬೇಕಾದ್ರೆ ಬದುಕ್ತೀರಾ. ನಾಯಿನೂ ಬದುಕ್ತದೆ, ಕತ್ತೆನೂ ಬದುಕ್ತದೆ, ಆ ರೀತಿ ಬದುಕ್ಬೇಕು ನಾವು. ಸೊ ಹಾಗಾಗಿ ಒಂದು ಈ ರೀತಿ ಇವತ್ತು ಒಂದು ಪ್ರಮಾಣನೇ ಮಾಡಿಬಿಡೋಣ. ಇನ್ನೊಂದು 3 ಮಂತ್ಸ್ ಸಾಕ, 1 ಮಂತ್ ಸಾಕ, 3 ತಿಂಗಳು ಬೇಕಾ? ಆಯ್ತು, 90 ಡೇಸ್ 3 ಮಂತ್ಸ್ ಒಳಗಡೆ ನಾವು ಒಂದು ಅಭಿಯಾನ ಸ್ಟಾರ್ಟ್ ಮಾಡೋಣ. ಇವತ್ತಿಂದಾನೆ 90 ದಿನ ಆದಮೇಲೆ ನೋಡೋಣ ಯಾವ ರೀತಿ ಕೋಲಾರ ಒಂದು ಆಟೋ ಸಂಘದ ಒಂದು, ಆಮೇಲೆ ಎಲ್ಲರಿಗೂ ಫೆಸಿಲಿಟೀಸ್, ಆಮೇಲೆ ಏನೇನು ಫೆಸಿಲಿಟೀಸ್ ಇದೆ ಸರ್ಕಾರದ ಎಲ್ಲ ತಲುಪಬೇಕು. ಜೊತೆಗೆ ಇನ್ಶೂರೆನ್ಸ್ ಮಾಡಿಸಿದ್ರಿಂದ ಹಿಡಿದು, ಜೊತೆಗೆ ಇನ್ಶೂರೆನ್ಸ್ ಭಾರತೀಯವರೇ ಇನ್ಶೂರೆನ್ಸ್ನು ಚೆಕ್ ಮಾಡಿ ಕಂಪಲ್ಸರಿ. ನಿಮ್ಮೊಬ್ಬರದ್ದು ಜವಾಬ್ದಾರಿ ಅಲ್ಲ, ನಿಮ್ಮ ಪ್ರಾಣನೂ ಹೋಗ್ಬೋದು, ಬೇರೆ ಪ್ಯಾಸೆಂಜರ್ ಪ್ರಾಣನೂ ಹೋಗುತ್ತೆ. ಸೊ ಇನ್ಶೂರೆನ್ಸ್ ಇರೋದು ಎಲ್ಲರೂ ಕಾಪಾಡೋದಕ್ಕೋಸ್ಕರ. ಯಾಕಂದರೆ ದೇವರು ಉಸಿರು ಕೊಡೋನು, ಉಸಿರು ತೆಗಿಯೋನು, ಯಾರಿಗೆ ಯಾವಾಗ ಗೊತ್ತಿಲ್ಲ ಯಾವಾಗ ಸಾಯ್ತೀವಿ ಅಂತ. ಸೊ ಆ ಜವಾಬ್ದಾರಿ ನಿಮಗಿರ್ತದೆ, ಸೊ ನಮಗೂ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ನನ್ನ ಒಂದು ಕಡೆ ಮನವಿ, ನಾವು ಇದು ಕರೆದಿದ್ದೀರಾ, ನಾನೊಂದು ಈ ರೀತಿ ನನ್ನ ಅಫ್ಕೋರ್ಸ್ ನೀವು ಎನ್ಫೋರ್ಸ್ಮೆಂಟ್ ಅನ್ಕೋಬೋದು, ಏನಪ್ಪ ಹಿಂಗೆ ಹೇಳಿದ್ರು ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಕೆಲಸನೇ ಅದು. ದಯವಿಟ್ಟು ಅದನ್ನು ಪಾಲಿಸಿ. ಎಲ್ಲ ಒಂದು ಕೋಲಾರ ಜನತೆಗೆ, ನೆಕ್ಸ್ಟ್ ಹೊರಗಿಂದ ಬರೋರಿಗೆ, ಹೌದಪ್ಪ ಕೋಲಾರ ಆಟೋ ಡ್ರೈವರ್ಸ್ ಏನು ಶಿಸ್ತಿಂದ ಇದ್ದಾರೆ, ಬೇಕಾದ್ರೆ ಪ್ರತಿಯೊಂದು ಎಲ್ಲರಿಗೂ ಸೇರಿಸಿ ಒಂದು ಸಭೆನೇ ಮಾಡೋಣ ಇದ್ರ ಬಗ್ಗೆ. ರಂಗಮಂದಿರದಲ್ಲೇ ಸೇರಿಸಿ ಪ್ರತಿಯೊಬ್ಬ ಆಟೋ ಚಾಲಕ ಬಿಡಿ, ಅರ್ಧ ಗಂಟೆ, ನಿಮ್ಗೇನು ನಾವು ಜಾಸ್ತಿ ಟೈಮ್ ತೊಗೊಳಲ್ಲ, ಅರ್ಧ ಗಂಟೆ ನಾವು ಏನೇನು ಹೇಳಬೇಕು ಅವೆಲ್ಲ ಹೇಳ್ತೀವಿ. ಅದು ನಿಮಗೂ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ. ಅವಾಗ ಸಾರ್ವಜನಿಕರು ಒಳ್ಳೇದಾಗಿದ್ರೆ ಜವಾಬ್ದಾರಿ ಬರ್ತದೆ ಅವ್ರಿಗೂ, ಹೌದಪ್ಪ ನಮ್ಮ ಆಟೋ ಡ್ರೈವರ್ಸ್ ಎಷ್ಟು ಸೌಜನ್ಯವಾಗಿ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ನೀಟಾಗಿ ಕಾಣ್ತಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಯಾವನೊಬ್ಬ ಹೆಂಗೋ ಕಟಿಂಗ್ ಇರೋದು, ಹೆಂಗೋ ಒಂದು ಬರೋದು, ಒಂಥರ ಹುಚ್ಚಿರ್ತಾರೆ ಇರೋದು, ಯಾರಾದ್ರೂ ಹುಡುಗಿ ಹರ್ತಾರ, ಜವಾಬ್ದಾರಿ ಇರ್ತದ ಅವನಿಗೆ, ಅದನ್ನ ಯೋಚನೆ ಮಾಡಿ. ದಯವಿಟ್ಟು ಈ ಮಾತನ್ನ ಪ್ರತಿಯೊಬ್ಬ ಆಟೋ ಚಾಲಕ ಇಡೀ ಕೋಲಾರ ಜಿಲ್ಲೆ ತಲುಪಿಸಿ, ಅದನ್ನ ಒಂದು ಅಭಿಯಾನ ಶುರು ಮಾಡಿ 3 ತಿಂಗಳಲ್ಲಿ ಮುಗಿಸಿ ಎಲ್ಲರೂ KTP ನಂಬರ್ ಜೊತೆ ಒಂದು ನೇಮ್ ಪ್ಲೇಟು ಕೊಡೋ ಒಂದು ವ್ಯವಸ್ಥೆ ಮಾಡೋಣ.